ಹರೇ ಕೃಷ್ಣ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಜಪವನ್ನ ಮಾಡುವಂತ ವಿಧಾನವನ್ನು ತಿಳಿಸ್ತಾ ಇದ್ದೀನಿ. ಜಪ ಮಾಡೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ಒಂದು ಜಪ ಬ್ಯಾಗ್, ಅದರಲ್ಲಿ ಒಂದು ಜಪಮಾಲೆ ಮತ್ತೆ ಸಾಕ್ಷಿ ಮಾಲೆ. ಜಪ ಮಾಡೋದಕ್ಕೆ ನಮಗೆ ನಾವು ತುಳಸಿಯ ಮಾಲೆ ಕೂಡ ತಗೊಬೋದು ಅಥವಾ ಬೇವಿನ ಮಾಲೆ ಕೂಡ ತಗೊಳ್ಬೋದು. ನಿಮಗೆ ಎರಡು ಕೂಡ ಅವೈಲೇಬಲ್ ಇರುತ್ತೆ. ಇದರಲ್ಲಿ 108 ಮಣಿಗಳಿರುತ್ತೆ. 108 ಪ್ಲಸ್ ಒಂದು ಸುಮೇರು ಮಣಿ, ಇದನ್ನ ರಾಧಾಕೃಷ್ಣ ಮಣಿ ಅಂತ ಕೂಡ ಹೇಳ್ತಾರೆ. ಆಮೇಲೆ ಈ 108 ಏನು ನಮಗೆ ಸಂಕೇತ ಕೊಡುತ್ತೆ ಅಂದ್ರೆ ಕೃಷ್ಣನ 108 ಗೋಪಿಕೆಯರ ಸಂಕೇತ ಅಂತ ಕೂಡ ಹೇಳ್ತಾರೆ. ಹಾಗಾದ್ರೆ ಈ ಜಪ ಮಾಡುವಂತ ವಿಧಾನ ಹೇಗೆ ಅಂತಂದ್ರೆ, ಈ ಕೆಲವೊಂದು ರೂಲ್ಸ್ ಇದೆ ಇದರಲ್ಲಿ. ಏನಂದ್ರೆ, ನಾವು ಯಾವುದೇ ಕಾರಣಕ್ಕೂ ಈ ಸುಮೇರು ಮಣಿ ಇದೆ ಅಲ್ವಾ, ಈ ಸುಮೇರು ಮಣಿ ಅಥವಾ ಮೇನ್ ಮಣಿ ಏನಿದೆ ಅದನ್ನ ನಾವು ಟಚ್ ಕೂಡ ಮಾಡೋಂಗಿಲ್ಲ, ಅದನ್ನ ಕ್ರಾಸ್ ಕೂಡ ಮಾಡೋ ಆಗಿಲ್ಲ. ಇವಾಗ ನಾವು ಫಸ್ಟ್ ಏನ್ ಮಾಡ್ಬೇಕು, ಈ ಫಸ್ಟ್ ಮಣಿಯನ್ನ ನಾವು ನಮ್ಮ ಮಧ್ಯದ ಬೆರಳು ಮತ್ತೆ ಹೆಬ್ಬೆರಳನ್ನ ಹಿಡ್ಕೋಬೇಕು. ತೋರು ಬೆರಳನ್ನ ಯಾವ ಕಾರಣಕ್ಕೂ ಟಚ್ ಮಾಡೋಂಗಿಲ್ಲ. ಬ್ಯಾಗಲ್ಲಿ ಇಟ್ಟಾಗ ಈ ತೋರು ಬೆರಳು ಔಟ್ ಸೈಡ್ ಹೀಗಿರುತ್ತೆ. ಸೊ ಇವೆರಡರಿಂದ ಟಚ್ ಹಿಡ್ಕೊಂಡ್ಬಿಟ್ಟು ಫಸ್ಟ್ ನಾವು ಶ್ಲೋಕವನ್ನು ಹೇಳ್ಬೇಕು. ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರಿ ಶ್ರೀ ವಾಸಾದಿ ಗೌರಭಕ್ತ ವೃಂದ. ಈ ಶ್ಲೋಕ ಹೇಳ್ಬಿಟ್ಟು ನೆಕ್ಸ್ಟ್ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಈ ಮಂತ್ರ ಹೇಳಿ ಈ ಫಸ್ಟ್ ಮಣಿಯನ್ನ ನಾವು ನಮ್ಮ ಕಡೆಗೆ ಸರಿಸ್ಕೊಂಡು ನೆಕ್ಸ್ಟ್ ಮಣಿ ಇಟ್ಕೋಬೇಕು. ನೆಕ್ಸ್ಟ್ ಮಣಿ ಇಟ್ಕೊಂಡು ಕೂಡ ಸೇಮ್ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಈ ತರ ಎಲ್ಲ ಮಣಿ ಜೊತೆಗೂ ನಾವು ಹಿಡ್ಕೊಂಡ್ಬಿಟ್ಟು ಆ ಮಂತ್ರ ಹೇಳಿ ನೆಕ್ಸ್ಟ್ ನಾವು ಕೊನೆ ಮಣಿಯ 108ನೇ ಮಣಿ ನಾವು ಹೇಳಿ ಮುಗಿಸಾದ್ಮೇಲೆ ನಾವು ಯಾವ ಕಾರಣಕ್ಕೂ ಈ ಮೇನ್ ಮಣಿಯನ್ನ ಕ್ರಾಸ್ ಮಾಡೋಂಗಿಲ್ಲ, ಟಚ್ ಮಾಡೋಂಗಿಲ್ಲ. ಅದನ್ನ ಕ್ರಾಸ್ ಮಾಡಿ ನಾವು ನೆಕ್ಸ್ಟ್ ಮಾಲೆ ಹೋಗೋಗಿಲ್ಲ. ಅದನ್ನ ನಾವು ಅಲ್ಲೇನೆ ಈ ತರ ಟರ್ನ್ ಮಾಡ್ಕೊಂಡ್ಬಿಡ್ಬೇಕು. ಈ 108 ಮಣಿ ಒಂದು ಆದ ಕೂಡಲೇ ಅಲ್ಲಿಗೆ ಒಂದು ಜಪ ಫಿನಿಶ್ ಅಂತ ಅರ್ಥ. ಹಾಗೇನೆ ಈ ಸೆಕೆಂಡ್ ಮಾಲೆ, ಇವಾಗ ನೀವು ಫಸ್ಟ್ ಸೆಕೆಂಡ್ ಮಾಲೆ ಸ್ಟಾರ್ಟ್ ಮಾಡಿದ್ದೀರಾ, ಅವಾಗ ಮತ್ತೆ ಸೇಮ್ ಶ್ಲೋಕ ಹೇಳ್ಬಿಟ್ಟು ಸೇಮ್ ಪ್ರೊಸೀಜರ್ ಇಲ್ಲಿ ತಂಗ್ ಬರ್ತೀರಾ, ಮತ್ತೆ ಅಲ್ಲಿಂದ ಟರ್ನ್. ಯಾವ ಕಾರಣಕ್ಕೂ ನೀವು ಸುಮೇರು ಮಣಿಯನ್ನ ಕ್ರಾಸ್ ಮಾಡಲ್ಲ. ಹಾಗಾದ್ರೆ ಈ ಸಾಕ್ಷಿ ಮಾಲೆ ಏನ್ ಮಾಡುತ್ತೆ ಜಪದ ಬ್ಯಾಗ್ ಅಲ್ಲಿ ಅಂತ ನೀವು ಕೇಳ್ಬೋದು. ಸಾಕ್ಷಿ ಮಾಲೆಯಲ್ಲಿ ನಿಮಗೆ 20 ಮಣಿಗಳಿರುತ್ತೆ. ನಾವು ಅದನ್ನ 16 ಮತ್ತೆ 4 ಆಗಿ, ಇವಾಗ ಇಲ್ಲಿ ನೋಡಿ 16, ಇದು 4 ಇದೆ, ಇಲ್ಲಿ 16 ಮಣಿ, ಈ ತರ ನಾವು ಡಿವೈಡ್ ಮಾಡಿ ಇಲ್ಲಿ ಒಂದು ಗಂಟು ಹಾಕೊಂಡಿರ್ತೀವಿ. ನಮ್ದು ಒಂದೊಂದೇ ಜಪ ಮಾಲೆ ಫಿನಿಶ್ ಆದಾಗ ನಮಗೆ ಕೌಂಟ್ ಬೇಕು. ನಾವು ಜಪ ಮಾಡ್ತಿರುವಾಗ ಆ ಕಡೆ ಕಾನ್ಸಂಟ್ರೇಷನ್ ನಮಗೆ ಕೌಂಟ್ ಮಿಸ್ ಆಗುತ್ತೆ. ಸೊ ನಮ್ದು ಒಂದೊಂದೇ ಜಪ ಆಗ್ತಿರೋಂಗೆ ನಾವು 16 ಈ ತರ ಪುಲ್ ಮಾಡ್ತಾ ಹೋಗ್ತೀವಿ. ಅಲ್ಲಿಗೆ ನಮಗೆ ಇನ್ನು ಎಷ್ಟು ನಾವು ಜಪ ಮಾಡೋಕ್ಕಿದೆ, ನಾವು ಎಷ್ಟು ಸಂಕಲ್ಪ ಮಾಡ್ಕೊಂಡಿರ್ತೀವಿ ಅಷ್ಟು ಮಾಡ್ತೀವಿ ಅಂತ. ಒಂದೊಂದ್ ಟೈಮ್ ಏನಾಗುತ್ತೆ, ನಾವು 16 ಮಾಡ್ತೀವಿ ಮತ್ತು ನಾವು ಮುಂದುವರ್ಸ್ಬೇಕು ಅಂದಾಗ ಈ ಮಣಿ ಇರುತ್ತಲ್ವಾ, ಈ 4 ಮಣಿಯಲ್ಲಿ ಫಸ್ಟ್ ಮಣಿಯನ್ನ ನಾವು ಈ ತರ ಎಳ್ಕೊಬೇಕು. 16 ಆದ ಕೂಡ್ಲೆ ಅಲ್ಲಿಗೆ ನಾವು 16 ಮಾಡಿದೀವಿ ಅಂತ ಇದು ಒಂದು ಪ್ರೂಫ್. ನೆಕ್ಸ್ಟ್ ನಾವಿಲ್ಲಿ ಮತ್ತೆ 17, 18, 19 ಆ ತರ. ಸೊ ಸಾಕ್ಷಿ ಮಾಲೆಯಲ್ಲಿ ನಮ್ಗೆ ಜಪ ನಾವು ಎಷ್ಟು ಮಾಡಿದೀವಿ ಅಂತ ಕೌಂಟ್ ಇಟ್ಕೊಳ್ಳೋದಕ್ಕೆ ಆಗುತ್ತೆ. ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನ ನಾನು ತಿಳಿಸ್ಕೊಡೋದಕ್ಕೆ, ಅಥವಾ ಇನ್ನು ನಿಮ್ ಕಡೆಯಿಂದ ನಂಗೇನಾದ್ರು ತಿಳ್ಕೊಳಂಗಿದ್ರೆ ಅದನ್ನ ಕೂಡ ನೀವು ಕಮೆಂಟ್ ಅಲ್ಲಿ ತಿಳಿಸ್ಬೋದು. ಹರೇ ಕೃಷ್ಣ, ರಾಧೆ ರಾಧೆ.